ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದಲ್ಲಿ ನಡೀತಾ ಇರುವಂತಹ ಪಂಚರಾಜ್ಯ ಚುನಾವಣೆಗಳ ಪೈಕಿ ಇಡೀ ದೇಶದ ಕಣ್ಣು ನೆಟ್ಟಿರುವುದು ಕೇವಲ ಒಂದೇ ಒಂದು ರಾಜ್ಯದ ಮೇಲೆ, ಅದೇ ಪಶ್ಚಿಮ ಬಂಗಾಳ. ಇಲ್ಲಿ ಚುನಾವಣೆ ಅಂದ್ರೆ ಅದು ಕೇವಲ ಮತದಾನವಲ್ಲ, ಬದಲಾಗಿ ಎರಡು ಬಲಿಷ್ಠ ಸೈನ್ಯಗಳ ನಡುವೆ ನಡೆಯುವಂತಹ ಭೀಕರ ರಕ್ತರಹಿತ ಯುದ್ಧ. ಒಂದ್ ಕಡೆ ದಶಕಗಳಿಂದ ಪಶ್ಚಿಮ ಬಂಗಾಳವನ್ನ ತನ್ನ ಕಬ್ಬಿಣದ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ದೀದಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ, ಇನ್ನೊಂದು ಕಡೆ ಹೇಗಾದ್ರೂ ಮಾಡಿ ದೀದಿಯ ಕೋಟೆಯನ್ನ ಧೂಳಿಪಟ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಯಲೇಬೇಕು ಅಂತ ಪಣತೊಟ್ಟಿರುವಂತಹ ಬಿಜೆಪಿ. ಹಿಂದಿನ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಬಲಗೈ ಬಂಟನಾಗಿದ್ದಂತಹ ಸುವೇಂದು ಅಧಿಕಾರಿ ಅವರು ಬಿಜೆಪಿಗೆ ಜಿಗಿದು ಸ್ವತಃ ಮಮತಾ ಬ್ಯಾನರ್ಜಿ ಅವರನ್ನೇ ನಂದಿ ಗ್ರಾಮದಲ್ಲಿ ಸೋಲಿಸಿ ಅಕ್ಷರಶಃ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಈ ಬಾರಿಯ ಚುನಾವಣೆ ಕೇವಲ ನಾಯಕರ ಜಿದ್ದಾಜಿದ್ದಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾಕಂದ್ರೆ ಚುನಾವಣೆಗೂ ಕೇವಲ 13 ದಿನಗಳ ಮುನ್ನ ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ಒಂದು ಭಾರಿ ದೊಡ್ಡ ಬಾಂಬ್ ಸಿಡಿದಿದೆ. ಹೌದು, ಒಂದು ಅತಿ ರಹಸ್ಯ ಸ್ಟಿಂಗ್ ಆಪರೇಷನ್ ವಿಡಿಯೋ ಒಂದು ಲೀಕ್ ಆಗಿದ್ದು, ಅದರಲ್ಲಿ ಬರೋಬ್ಬರಿ 1000 ಕೋಟಿ ರೂಪಾಯಿಗಳ ಮೆಗಾ ಡೀಲ್ ನಡೆದಿರುವ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಆ ಸ್ಟಿಂಗ್ ವಿಡಿಯೋದಲ್ಲಿ ಸಿಕ್ಕಿ ಬಿದ್ದಿರುವಂತಹ ಹುಮಾಯೂನ್ ಕಬೀರ್ ಯಾರು? ಮಮತಾ ಬ್ಯಾನರ್ಜಿಯನ್ನು ಮಣಿಸಲು ಮುಸ್ಲಿಂ ವೋಟ್ ಬ್ಯಾಂಕ್ ಒಡೆಯುವಂತಹ ಆ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು? 91 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದ್ದರ ಹಿಂದಿರುವಂತಹ ರಹಸ್ಯವಾದ್ರೂ ಏನು? ಈ 1000 ಕೋಟಿ ಡೀಲ್ ಹಿಂದೆ ನಿಜಕ್ಕೂ ಬಿಜೆಪಿ ಇದೆಯಾ ಅಥವಾ ಇದು ಟಿಎಂಸಿ ಹೆಣದಂತಹ ಫೇಕ್ ವಿಡಿಯೋ ಷಡ್ಯಂತ್ರವಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸಿದಂತಹ ಪಶ್ಚಿಮ ಬಂಗಾಳದ ಈ ರಾಜಕೀಯ ಕುರುಕ್ಷೇತ್ರದ ಪ್ರತಿಯೊಂದು ಎಳೆಯನ್ನ ಎಳಿಯಾಗಿ ಬಿಚ್ಚಿಡೋಣ. ರೋಚಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಉರುಳಿಸಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ 1000 ಕೋಟಿ ಡೀಲ್ ಕಥೆಗೆ ಹೋಗುವ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಬಹುದೊಡ್ಡ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ತಿಳಿಸಬೇಕಾಗುತ್ತೆ. ಅದೇ ಮತದಾರರ ಪಟ್ಟಿ ಪರಿಷ್ಕರಣೆ. ಚುನಾವಣಾ ಆಯೋಗ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟ್ ಅನ್ನ ಅಪ್ಡೇಟ್ ಮಾಡಿದಾಗ ಒಂದು ಶಾಕಿಂಗ್ ನಂಬರ್ ಹೊರಬಂದಿತ್ತು. ಬರೋಬ್ಬರಿ 91 ಲಕ್ಷ ಜನರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ರಾತ್ರೋರಾತ್ರಿ ಡಿಲೀಟ್ ಆಗಿದ್ವು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ಅಕ್ಷರಶಃ ಸಿಡಿಲು ಬಡದಂತಾಗಿತ್ತು. ಯಾಕುತ್ತಾ? ಈ 91 ಲಕ್ಷ ಹೆಸರುಗಳಲ್ಲಿ ಡಿಲೀಟ್ ಆಗಿರುವುದು ಹೆಚ್ಚಾಗಿ ಮುಸ್ಲಿಂ ಬಾಹುಳ್ಯವಿರುವಂತಹ ಮುರ್ಷಿದಾಬಾದ್ ನಂತಹ ಸೂಕ್ಷ್ಮ ಕ್ಷೇತ್ರಗಳಲ್ಲಿ. ಮುಸ್ಲಿಂ ವೋಟ್ ಬ್ಯಾಂಕ್ ಎನ್ನುವುದು ಟಿಎಂಸಿಯ ಅತಿ ದೊಡ್ಡ ಆಕ್ಸಿಜನ್ ಇದ್ದಂತೆ. ಈ ವೋಟ್ ಗಳೇ ಡಿಲೀಟ್ ಆದ್ರೆ ದೀದಿ ಅಧಿಕಾರ ಕಳೆದುಕೊಳ್ಳುವುದು ಗ್ಯಾರಂಟಿ. ಇದನ್ನೇ ಮುಂದಿಟ್ಟುಕೊಂಡು ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಕೈಗೊಂಬೆಯಾಗಿದೆ, ನಮ್ಮ ವೋಟರ್ ಗಳನ್ನ ಉದ್ದೇಶ ಪೂರ್ವಕವಾಗಿ ಲಿಸ್ಟ್ ನಿಂದ ತೆಗೆದುಹಾಕಲಾಗಿದೆ ಅಂತ ಅವರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಕೌಂಟರ್ ಕೊಡ್ತಾ ಇರುವಂತಹ ಬಿಜೆಪಿ 91 ಲಕ್ಷ ವೋಟರ್ ಗಳು ಅಸಲಿಯಲ್ಲ, ಅವರೆಲ್ಲರೂ ಕೂಡ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿದವರು, ಬೋಗಸ್ ವೋಟರ್ ಗಳವು. ಅವರನ್ನ ಡಿಲೀಟ್ ಮಾಡಿದ್ದು 100ಕ್ಕೆ 100 ಸರಿ ಅಂತ ವಾದಿಸ್ತಾ ಇದೆ. ಈ ವೋಟರ್ ಲಿಸ್ಟ್ ಗಲಾಟೆ ಈಗ ಬಂಗಾಳದ ರಾಜಕೀಯವನ್ನ ಅಕ್ಷರಶಃ ಕುದಿಯುವ ಎಣ್ಣೆಯಂತಾಗಿಸಿದೆ. ಇನ್ನೊಂದೆಡೆ ಬೇರೆಲ್ಲ ರಾಷ್ಟ್ರಗಳಲ್ಲಿ ಗ್ಯಾರಂಟಿ ಅಥವಾ ಉಚಿತ ಕೊಡುಗೆಗಳನ್ನ ವಿರೋಧಿಸ್ತಾ ಇದ್ದಂತಹ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ತನ್ನ ಸ್ಟ್ರಾಟಜಿಯನ್ನ ಸಂಪೂರ್ಣವಾಗಿ ಬದಲಿಸಿದೆ. ಹೇಗಾದ್ರೂ ಮಾಡಿ ಅಧಿಕಾರ ಹಿಡಿಲೇಬೇಕು ಎನ್ನುವಂತಹ ಜಿದ್ದಿಗೆ ಬಿದ್ದಿರುವಂತಹ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳ ಸುರಿಮಳೆಯನ್ನೇ ಸುರಿಸಿದೆ. ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಉಚಿತ ಬಸ್ ಪ್ರಯಾಣ ಮತ್ತು ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3,000 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡುವುದಾಗಿ ಭರ್ಜರಿ ಘೋಷಣೆಗಳನ್ನ ಮಾಡಿದೆ. ಒಂದ್ ಕಾಲದಲ್ಲಿ ಈ ರೀತಿಯ ಉಚಿತ ಕೊಡುಗೆಗಳನ್ನ ಕೊಟ್ರೆ ರಾಜ್ಯ ದಿವಾಳಿಯಾಗುತ್ತೆ, ನಮ್ಮ ಜನ ಸೋಮಾರಿಯಾಗ್ತಾರೆ ಅಂತ ಟೀಕಿಸ್ತಾ ಇದ್ದಂತಹ ಬಿಜೆಪಿ ಬಿಹಾರದಲ್ಲಿ ಮಾಡಿದಂತೆಯೇ ಬಂಗಾಳದಲ್ಲೂ ಕೂಡ ಅದೇ ತಂತ್ರವನ್ನ ಪ್ರಯೋಗಿಸ್ತಾ ಇದೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎನ್ನುವಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದ್ರು ಕೂಡ ಚುನಾವಣಾ ಕಣದಲ್ಲಿ ಗೆಲ್ಲಲು ಗ್ಯಾರಂಟಿಗಳೇ ಅಂತಿಮ ಅಸ್ತ್ರ ಎನ್ನುವುದು ಈಗ ಎಲ್ಲ ಪಕ್ಷಗಳಿಗೆ ಅರ್ಥವಾದಂತಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಇದೀಗ ಇಡೀ ದೇಶದ ಗಮನ ಸೆಳೀತಾ ಇರೋದು ಆ ಸ್ಟಿಂಗ್ ಆಪರೇಷನ್ ವಿಡಿಯೋ ಬಗ್ಗೆ. ಈ ವಿಡಿಯೋದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ವ್ಯಕ್ತಿ ಹುಮಾಯೂನ್ ಕಬೀರ್. ಯಾರು ಈ ಹುಮಾಯೂನ್ ಕಬೀರ್? ಒಂದ್ ಕಾಲದಲ್ಲಿ ಬಿಜೆಪಿಯಲ್ಲಿದ್ದು ಆಮೇಲೆ ಟಿಎಂಸಿಗೆ ಸೇರ್ಕೊಂಡು ಮುರ್ಷಿದಾಬಾದ್ ನ ಭರತ್ಪುರ ಕ್ಷೇತ್ರದ ಶಾಸಕನಾಗಿದ್ದಂತಹ ಪ್ರಭಾವಿ ನಾಯಕ ಈತ. ಇತ್ತೀಚೆಗಷ್ಟೇ ಈತ ಬಾಬ್ರಿ ಮಸೀದಿ ಮಾದರಿಯಲ್ಲಿಯೇ ಮುರ್ಷಿದಾಬಾದ್ ನಲ್ಲಿ ಒಂದು ಬೃಹತ್ ಮಸೀದಿನ ಕಟ್ತೀನಿ ಅಂತ ಹೇಳಿಕೆ ಕೊಟ್ಟು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದ್ದ. ಇದರಿಂದ ಇರಸು ಮುರುಸಾದಂತಹ ಮಮತಾ ಬ್ಯಾನರ್ಜಿ ಆತನನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ರು. ಟಿಎಂಸಿಯಿಂದ ಹೊರಬಿದ್ದಂತಹ ಕಬೀರ್ ಸುಮ್ಮನೆ ಕೂರ್ಲಿಲ್ಲ, ತನ್ನದೇ ಆದಂತಹ ಒಂದು ಹೊಸ ರಾಜಕೀಯ ಪಕ್ಷವನ್ನ ಹುಟ್ಟುಹಾಕಿದ. ಇದಷ್ಟೇ ಅಲ್ಲ, ಮುಸ್ಲಿಂ ಮತಗಳನ್ನ ಕಬಳಿಸಲು ಅಸದುದ್ದೀನ್ ಓವೈಸಿ ಅವರ ಎಐಎಂಐಎಂ ಪಕ್ಷದ ಜೊತೆ ಮೈತ್ರಿಯನ್ನು ಕೂಡ ಮಾಡ್ಕೊಂಡ. ಇದೇ ಮಮತಾ ಬ್ಯಾನರ್ಜಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಯಾಕಂದ್ರೆ ಕಬೀರ್ ಮತ್ತು ಓವೈಸಿ ಒಂದಾದ್ರೆ ಟಿಎಂಸಿಗೆ ಬೀಳ್ಬೇಕಾದಂತಹ ಮುಸ್ಲಿಂ ವೋಟ್ಗಳು ಡಿವೈಡ್ ಆಗಿ ಇದರಿಂದ ನೇರವಾಗಿ ಬಿಜೆಪಿಗೆ ಲಾಭವಾಗುತ್ತೆ ಎನ್ನುವುದು ಅವರ ಲೆಕ್ಕಾಚಾರವಾಯಿತು. ಇನ್ನು ಸರಿಯಾಗಿ ಇದೇ ಹೊತ್ತಿನಲ್ಲಿ ಹುಮಾಯೂನ್ ಕಬೀರ್ ಬೇರೊಬ್ಬ ವ್ಯಕ್ತಿಯ ಜೊತೆ ರಹಸ್ಯವಾಗಿ ಮಾತನಾಡ್ತಾ ಇರುವಂತಹ ಸ್ಟಿಂಗ್ ಆಪರೇಷನ್ ವಿಡಿಯೋ ಲೀಕ್ ಆಗಿದೆ. ಆ ವಿಡಿಯೋದಲ್ಲಿ ಕಬೀರ್ ಆಡ್ತಾ ಇರುವ ಮಾತುಗಳು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಅಣಕಿಸುವಂತಿದೆ.
ಆತ ವಿಡಿಯೋದಲ್ಲಿ ನೇರವಾಗಿ ಹೇಳ್ತಾ ಇರೋದೇನ್ ಗೊತ್ತಾ, ನನ್ನ ಒಂದೇ ಒಂದು ಗುರಿ ಈ ಬಾರಿ ಹೇಗಾದ್ರೂ ಮಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುವುದು, ಟಿಎಂಸಿಯನ್ನ 100 ಸೀಟ್ಗಳಿಗಿಂತ ಕೆಳಗೆ ತರುವುದು ಮತ್ತು ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದು. ಮುಸ್ಲಿಂ ವೋಟ್ಗಳನ್ನ ಡಿವೈಡ್ ಮಾಡುವುದೇ ನನ್ನ ಕೆಲಸ. ಇದಕ್ಕಾಗಿ ನಾನು ಬಿಜೆಪಿ ನಾಯಕರ ಜೊತೆ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳ ಡೀಲ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಮುಂಗಡವಾಗಿ 200 ಕೋಟಿ ರೂಪಾಯಿಗಳು ನನ್ನ ಕೈ ಸೇರಿದೆ ಅಂತ ಆತ ಬಾಯ್ಬಿಟ್ಟಿದ್ದಾನೆ. ಇದಷ್ಟೇ ಅಲ್ಲ, ನಾನು ಹಿಮಂತ ಬಿಸ್ವಾ ಶರ್ಮಾ, ಮಧ್ಯಪ್ರದೇಶದ ಸಿಎಂ ಸುವೇಂದು ಅಧಿಕಾರಿ ಮತ್ತು ಪಿಎಂಒ ಕಚೇರಿಯ ಜೊತೆಗೂ ಕೂಡ ನೇರ ಸಂಪರ್ಕದಲ್ಲಿದ್ದೀನಿ. ಈ ಬಾಬ್ರಿ ಮಸೀದಿ ಕಟ್ತೀನಿ ಅಂತ ನಾನು ಹೇಳಿದ್ದು ಕೇವಲ ಮುಸ್ಲಿಮರನ್ನ ಭಾವನಾತ್ಮಕವಾಗಿ ಕೆರಳಿಸಿ ವೋಟ್ ಕಿತ್ತುಕೊಳ್ಳಲು ಮಾತ್ರ. ಮುಸ್ಲಿಮರನ್ನ ಮೂರ್ಖರನ್ನಾಗಿಸುವುದು ಬಹಳ ಸುಲಭ ಎನ್ನುವಂತಹ ಅತ್ಯಂತ ಕೀಳು ಮಟ್ಟದ ಮಾತುಗಳನ್ನ ಆತ ಆ ವಿಡಿಯೋದಲ್ಲಿ ಆಡಿದ್ದಾನೆ. ಇನ್ನು ಈ ವಿಡಿಯೋ ಲೀಕ್ ಆಗಿದ್ದೇ ತಡ ಪಶ್ಚಿಮ ಬಂಗಾಳದ ರಾಜಕೀಯ ಅಕ್ಷರಶಃ ಧಗಧಗನೆ ಹೊತ್ತಿ ಉರಿತಾ ಇದೆ. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ನಾಯಕರು ಈ ವಿಡಿಯೋವನ್ನ ಇಟ್ಕೊಂಡು ಬಿಜೆಪಿಯ ಮೇಲೆ ಮುಗಿಬಿದ್ದಿದ್ದಾರೆ. ನೋಡಿ, ಬಿಜೆಪಿಯ ಅಸಲಿ ಬಣ್ಣ ಬಯಲಾಗಿದೆ. ಇಡೀ ಸಿಬಿಐ ಈಗ ಎಲ್ಲಿದೆ? ಈ ಕೂಡಲೇ ಈ 1,000 ಕೋಟಿ ಡೀಲ್ ಬಗ್ಗೆ ತನಿಖೆ ಆಗಬೇಕು. ನಮ್ಮ ವೋಟ್ ಬ್ಯಾಂಕ್ ಒಡೆಯಲು ಬಿಜೆಪಿ ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಗೃಹ ಸಚಿವ ಅಮಿತ್ ಶಾ ಅವರು, ಬಿಜೆಪಿ ನಾಯಕರು ಇದೊಂದು ಪಕ್ಕಾ ಫೇಕ್ ವಿಡಿಯೋ ಅಂತ ತಳ್ಳಿ ಹಾಕಿದ್ದಾರೆ. ಈ ಹುಮಯೂನ್ ಕಬೀರ್ಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ಆತರ ಉತ್ತರ ಧ್ರುವವಾದ್ರೆ ನಾವು ದಕ್ಷಿಣ ಧ್ರುವ. ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೆಂದವರ ಜೊತೆ ಬಿಜೆಪಿ ಕೈ ಜೋಡಿಸಲು ಸಾಧ್ಯವೇ? ನಾವು ಇನ್ನು 20 ವರ್ಷ ವಿರೋಧ ಪಕ್ಷದಲ್ಲಿ ಕೂತ್ರು ಸರಿ, ಇಂತಹ ಚೀಪ್ ಕೆಲಸ ಮಾಡೋದಿಲ್ಲ. ಸೋಲಿನ ಭೀತಿಯಲ್ಲಿರುವ ಮಮತಾ ಬ್ಯಾನರ್ಜಿಯೇ ಎಐ ಟೆಕ್ನಾಲಜಿ ಬಳಸಿ ಇಂತಹ ಫೇಕ್ ವಿಡಿಯೋಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನೇರ ಆರೋಪವನ್ನು ಮಾಡಿದ್ದಾರೆ. ಇತ್ತ ವಿಡಿಯೋದಲ್ಲಿರುವಂತಹ ಹುಮಯೂನ್ ಕಬೀರ್ ಕೂಡ, ಇದೊಂದು ಫೇಕ್ ಎಐ ವಿಡಿಯೋ, ನನ್ನ ತೇಜೋವಧೆ ಮಾಡಲು ಟಿಎಂಸಿ ಮಾಡಿದ ಷಡ್ಯಂತರ. ನಾನು ಟಿಎಂಸಿ ನಾಯಕರ ವಿರುದ್ಧ 2,000 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಗುಡುಗಿದ್ದಾನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಅಸಲಿ ವಿಡಿಯೋ ಆಗಿರಲಿ ಅಥವಾ ಎಐ ಬಳಸಿ ಮಾಡಿದ ಫೇಕ್ ವಿಡಿಯೋ ಆಗಿರಲಿ, ಎರಡು ದೃಷ್ಟಿಯಿಂದಲೂ ಕೂಡ ಇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಬಿದ್ದಂತಹ ಅತಿ ದೊಡ್ಡ ಪೆಟ್ಟಾಗಿದೆ. ಒಂದ್ ವೇಳೆ ಈ ವಿಡಿಯೋ ಅಸಲಿಯಾಗಿದ್ದರೆ 1,000 ಕೋಟಿ ರೂಪಾಯಿ ಕೊಟ್ಟು ಇಡೀ ರಾಜ್ಯದ ಚುನಾವಣೆಯನ್ನು ಖರೀದಿಸಬಹುದು ಎನ್ನುವಂತಹ ಭೀಕರ ಸತ್ಯ ಬಯಲಾಗುತ್ತೆ. ಇಲ್ಲ, ಇದೊಂದು ಫೇಕ್ ವಿಡಿಯೋ ಆಗಿದ್ರೆ ಚುನಾವಣೆ ಗೆಲ್ಲಲು ರಾಜಕೀಯ ಪಕ್ಷಗಳು ಎಐ ಟೆಕ್ನಾಲಜಿಯನ್ನು ಬಳಸಿ ಎಂತಹ ಸುಳ್ಳುಗಳನ್ನ ಬೇಕಾದ್ರೂ ಸೃಷ್ಟಿ ಮಾಡಬಹುದು ಎನ್ನುವಂತಹ ಅಪಾಯಕಾರಿ ಟ್ರೆಂಡ್ ಶುರುವಾಗುತ್ತೆ. ಒಬ್ರು ಸತ್ಯ ಅಂತಾರೆ, ಇನ್ನೊಬ್ರು ಫೇಕ್ ಅಂತಾರೆ. ಇದರ ನಡುವೆ ನಿಖರವಾದಂತಹ ತನಿಖೆಯಾಗದೆ ಅಸಲಿ ಸತ್ಯ ಹೊರಬರದೆ ಅಂತಿಮವಾಗಿ ಮೂರ್ಖರಾಗುವುದು, ಬಕ್ರ ಆಗುವುದು ಕೇವಲ ನಾವು ನೀವು ಅಂದ್ರೆ ಸಾಮಾನ್ಯ ವೋಟರ್ಗಳು ಮಾತ್ರ. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದಲ್ಲಿ ವೋಟ್ ಡಿವೈಡ್ ಮಾಡಲು 1,000 ಕೋಟಿ ರೂಪಾಯಿಗಳ ಡೀಲ್ ನಡೆದಿದೆ ಎನ್ನುವಂತಹ ಟೆಸ್ಟಿಂಗ್ ಆಪರೇಷನ್ ವಿಡಿಯೋ ಅಸಲಿ ಅಂತ ನಿಮ್ಗನ್ಸುತ್ತಾ, ಅಥವಾ ಇದು ಎಐ ಬಳಸಿ ಮಾಡಿದ ಫೇಕ್ ವಿಡಿಯೋನಾ? ಧರ್ಮದ ಹೆಸರಿನಲ್ಲಿ, ಬಾಬ್ರಿ ಮಸೀದಿ ಹೆಸರಿನಲ್ಲಿ ರಾಜಕಾರಣಿಗಳು ಮುಗ್ಧ ಜನರನ್ನ ಎಮೋಷನಲ್ ಆಗಿ ಮೂರ್ಖರನ್ನಾಗಿಸ್ತಾ ಇರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚುನಾವಣೆಯಲ್ಲಿ ಗೆಲ್ಲಲು ರಾಜಕೀಯ ಪಕ್ಷಗಳು ಉಚಿತ ಗ್ಯಾರಂಟಿಗಳನ್ನು ಕೊಡುವ ಈ ಟ್ರೆಂಡ್ ದೇಶದ ಭವಿಷ್ಯಕ್ಕೆ ಮಾರಕ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ರಾಜಕೀಯದ ಈ ಕರಾಳ ಮುಖವಾಡ ಮತ್ತು ಸ್ಫೋಟಕ ಷಡ್ಯಂತ್ರವನ್ನು ಬಯಲು ಮಾಡುವ ಈ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ರಾಜಕಾರಣ ಮತ್ತು ಭಾರತದ ಆಂತರಿಕ ಭದ್ರತೆಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.